ಏನ್ರಪ್ಪ ಬಿಡಾರ ತೆಗಿಯಕ್ ತಯಾರಿ ಮಾಡಿ. ಆದ್ರೆ ಮಾಮ ಎಲ್ಲಿಗೆ ಹೋಗೋದು? ಮೊದ್ಲು ಬಿಡಾರ ತೆಗೀರಿ, ಆಮೇಲೆ ಹೇಳ್ತೀನಿ. ಸರಿ ಆಯ್ತು ಮಾಮ. ರಾತ್ರಿ ಇವರಿಗೆ ಮಾಮ ಕನ್ಸಲ್ ಬಂದಿದ್ರಂತೆ, ಅದಕ್ಕೆ ಇವರು ಇಷ್ಟು ಗಾಢವಾದ ನಿದ್ದೆಲ್ ಮಲಗಿದ್ದಾರೆ. ಹೌದು ನೋಡು. ಮತ್ತೆ ರಾತ್ರಿಲಿ ಎದ್ದು ಮತ್ತೆ ಹೊಟ್ಟೆ ನೋವು ಆಗ್ತಿದೆ ಅಂತ ಹೇಳ್ತಿರ್ಲಿಲ್ಲಲ್ವಾ? ಆದ್ರೆ ಇಷ್ಟೊತ್ತಿಗೆ ಇವನು ಎದ್ದೊಳ್ಬೇಕಾಗಿತ್ತು. ಹೌದು, ನಾನು ಹಾಗೆ ಅನ್ಕೋತಾ ಇದ್ದೀನಿ. ಅವನು ನೆಪ್ಸು. ಬೇಡ ಬೇಡ, ಮತ್ತೆ ಅವನು ನನ್ನ ಮೇಲೆ ಸಿಟ್ಟು ಮಾಡ್ಕೋತಾನೆ. ಅವನ್ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಸರಿ, ಹಾಗಾದ್ರೆ ಅರುಣ, ಮಗನೇ ಅರುಣ, ಅಮ್ಮ, ಅಪ್ಪ, ಕುಸುಮ, ನನ್ನ ಹೊಟ್ಟೆ ನೋವೆಲ್ಲ ಗುಣ ಆಗಿದೆ. ಹೊಟ್ಟೆ ಎಲ್ಲ ಹಿಂಡಾಗಿತ್ತು ಗೊತ್ತಾ? ಆದ್ರೆ ಈಗ ಆತರ ಏನೂ ಆಗ್ತಾ ಇಲ್ಲ ಗೊತ್ತಾ? ಇದೆಲ್ಲ ಬಾಳು ಮಾಮ ಅವ್ರ ಕೃಪೆ ನೋಡು ಮಗನೇ. ಮಗನೇ, ನೀನೇನೋ ಬೇಡ ಅಂತ ಇದ್ದೆ, ಆದ್ರೆ ನಾನು ಬಿಡಾರಕ್ಕೆ ಹೋಗಿ ಬಂದೆ. ಈಗ ನೋಡು ಎಷ್ಟು ಚೆನ್ನಾಗಿ ಗುಣ ಕೂತಿದ್ಯಾ. ಹೌದು, ನಿಜ. ಇಲ್ಲಿವರೆಗೂ ನಾನು ತುಂಬಾ ತಪ್ಪು ಮಾಡ್ದೆ. ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ಆದ್ರೆ ಈಗ ನನಗೆ ಅರ್ಥ ಆಗಿದೆ. ಈಗ ನಾನು ಮೊದ್ಲಿನ ಹಾಗೆ ನಡ್ಕೊಳ್ಳೋದಿಲ್ಲ. ಇಷ್ಟೊಂದೆಲ್ಲ ಔಷಧಿ ಮಾತ್ರೆಗಳನ್ನ ತಗೊಂಡ ಆದ್ರೆ ಗುಣ ಆಗ್ಲಿಲ್ಲ. ಮಾಮ ಅವರೇ ನನಗೆ ನೆನ್ನೆ ರಾತ್ರಿ ಕನ್ಸಲ್ ಬಂದು ಗುಣ ಮಾಡಿದ್ದಾರೆ. ಮಗನೇ, ನಿನ್ ಬಾಯಿಂದ ಈ ತರ ಮಾತನ್ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ, ನಾವೆಲ್ಲ ಈ ಕೂಡ್ಲೆ ಮಾಮ ಅವ್ರ ಹತ್ರ ಹೋಗೋಣ ಅಂತೆ. ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಕ್ಷಮೆ ಕೇಳಬೇಕು. ನೀವೆಲ್ಲ ಒಂದ್ ಕೆಲ್ಸ ಮಾಡಿ, ಎಲ್ರೂ ತಯಾರಾಗಿ, ನಾನು ತಯಾರಾಗ್ತೀನಿ. ಈ ಕೂಡ್ಲೆ ಹೊರಡೋಣ. ನಡೀರಿ ನಡೀರಿ. ಸರಿ. ರಾಮ್ ರಾಮ್. ರಾಮ್ ರಾಮ್. ಈಗ ನಿಮಗೆ ಹುಷಾರಾಗಿದೆ ಅಂತ ಅನ್ಸುತ್ತೆ? ಹೌದು, ನಾನಿವಾಗ ಪೂರ್ತಿಯಾಗಿ ಗುಣ ಆಗಿದ್ದೀನಿ. ಎಂತ ಚಮತ್ಕಾರ ಇರ್ಬೇಕು ಹೇಳಿ ಇದು. ಅದೇನು ಅಂದ್ರೆ, ಇಷ್ಟೊಂದೆಲ್ಲ ಚಿಕಿತ್ಸೆ ಮಾಡ್ಕೊಂಡ್ರು ಕೂಡ ಗುಣ ಆಗ್ಲಿಲ್ಲ. ಏನಕ್ಕೆ? ಅಯ್ಯ ಭಾವನವ್ರೆ, ಇದೆಲ್ಲ ಬಾಳು ಮಾಮ ಅವರ ಕೃಪೆಯಿಂದ ಆಗಿದೆ. ಇವತ್ತು ಮಾಮ ಅವರಿಂದ ನಮ್ಮ ಅರುಣ ಆರೋಗ್ಯವಾಗಿದ್ದಾನೆ. ವಾ 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 ವಾ, ಏನ್ ಹೇಳ್ತಿದ್ದೀರಾ? ಹೌದು, ರಾತ್ರಿ ಒಂದ್ ಕನ್ಸಲ್ಲಿ ಮಾಮ ಅವರು ಬಂದಿದ್ರಂತೆ. ವೈದ್ಯರೇ, ನಿಮ್ದು ಒಳ್ಳೆ ಹಣೆ ಬರ ಇದೆ ನೋಡಿ. ಅಂದ್ರೆ ಸಾಕ್ಷಾತ್ ಬಾಳು ಮಾಮ ಅವರೇ ನಿಮ್ ಕನ್ಸಲ್ ಬಂದಿದ್ದಾರೆ. ಇಲ್ಲಿವರೆಗೂ ನಾನು ಸಾಕಷ್ಟು ತಪ್ಪಾಗಿ ನಡ್ಕೊಂಡಿದ್ದೀನಿ ಅಲ್ವಾ? ಅದ್ರ ಶಿಕ್ಷೆ ಕೊಟ್ಟಾಗಿತ್ತು.
ಈಗ ನನ್ ತಪ್ಪೇನು ಅಂತ ನಂಗೆ ಗೊತ್ತಾಗ್ತಾ ಇದೆ. ಇದು ತುಂಬಾ ಒಳ್ಳೇದಾಯ್ತು ಬಿಡಿ. ಆದ್ರೆ ಅಕ್ಕ, ಇವಾಗ ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲಮ್ಮ, ನಾವು ಮಾಮ ಅವ್ರ ಬಿಡಾರಕ್ಕೆ ಹೊರಟಿದೀವಿ. ಹೌದಾ, ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಡೀರಿ ಎಲ್ರು ಹೋಗೋಣ. ಬನ್ನಿ ಬನ್ನಿ ನಡೀರಿ. ಬಂಡ್ರಪ್ಪ ಬನ್ನಿ ಬನ್ನಿ. ಎಲ್ರು ಸರಿಯಾಗಿರಿ. ನಿಮ್ಮನ್ನ ನೀವೆಲ್ರು ಚೆನ್ನಾಗಿ ನೋಡ್ಕೊಳ್ಳಿ. ಏನು ಮತ್ತೆ ಎಲ್ಲಿ ನನ್ನ ಬಿಡಾರ ಇರುತ್ತೋ ಅಲ್ಲಿಗೆ ನೀವು ನನ್ನನ್ನ ಭೇಟಿ ಆಗೋಕ್ ಬನ್ನಿ. ನನ್ನ ಗಮನ ಎಲ್ರ ಮೇಲೂ ಇರುತ್ತೆ. ಏನು ಯೋಚನೆ ಮಾಡಬೇಡಿ. ಹಾಗೂ ನಿಮ್ಗೇನಾದ್ರೂ ಅನ್ಸಿದ್ರೆ ನೀವು ನನ್ನನ್ನು ಕರೆದ್ರೆ ಸಾಕು, ನಾನು ಇದ್ದೇ ಇದ್ದೀನಿ. ಮಾಮ, ಸುಖವಾಗಿರಿ, ಸುಖವಾಗಿರಿ, ಸುಖವಾಗಿರಿ. ಇಲ್ಲಿಂದ ಹೊರಟ್ರೆ ಆಗ್ಲೇ ನಾವು ಬೇಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲ ನಿಮ್ಮನ್ನ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದು ಹೇಗಪ್ಪ, ನಿಮ್ ಭೇಟಿ ಆಗದೆ ಉಳ್ಕೊಂಡ್ ಬಿಡ್ತಿತ್ತು. ನಾನು ಇಲ್ಲೇ ಇದ್ದೆ ಅಲ್ವಾ. ಮಾಮ, ನಿಮ್ಮನ್ ಭೇಟಿ ಆಗೋದಕ್ಕೆ ನನ್ ಮಗ ಬಂದಿದ್ದಾನೆ. ನಿಮ್ ದರ್ಶನ ತಗೋಬೇಕು. ಏನಪ್ಪ ವೈದ್ಯ, ನೀನ್ ಹೇಗಪ್ಪ ಇದೀಯಾ? ಮಾಮ, ಎದ್ದೇಳಪ್ಪ, ಎದ್ದೇಳು. ವೈದ್ಯ, ನಿನ್ನ ನಮಸ್ಕಾರ ಇಲ್ಲಿವರೆಗೂ ಬಂದ್ವು. ಮಾಮ, ನನ್ನಿಂದ ತಪ್ಪಾಗಿದೆ. ಇರ್ಲಿ ಬಿಡಪ್ಪ, ನಿನ್ನ ತಪ್ಪು ನಿನ್ನ ಗಮನಕ್ಕೆ ಬಂತಲ್ವಾ, ಅದೇ ಮಹತ್ವದ್ದು. ಮಾಮ, ನೀವು ನನ್ನ ಕಣ್ಣನ್ನು ತೆರೆಸಿದಿರ. ಸಣ್ಣವನಾಗಿದ್ದಾಗಿದ್ದ ಅಪ್ಪನ್ನ ಅಮ್ಮನ್ನ ನೋಡ್ತಾ ಬಂದಿದ್ದೀನಿ. ಮತ್ತೆ ಅವ್ರ ಪಾಂಡುರಂಗನ್ ಭಕ್ತಿಯನ್ನು ಸಹ ಹತ್ತಿರದಿಂದ ನೋಡಿದ್ದೀನಿ. ಆದ್ರೆ ಅದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮಾಮ, ನೀವು ನನಗೆ ಭೇಟಿಯಾದ್ರಿ, ಇದು ನನ್ನ ಪುಣ್ಯ. ಇಲ್ಲ ಅಂದ್ರೆ ನಾ ಜೀವನ ಪೂರ್ತಿ ಹೀಗೆ ತಪ್ಪು ಮಾಡ್ತಾನೆ ಇರ್ತಿದ್ದೆ. ಇಲ್ಲಪ್ಪ ವೈದ್ಯ, ನೀನು ತುಂಬಾ ದೊಡ್ಡ ಕೆಲಸ ಮಾಡ್ತೀಯ. ನೀನ್ ಇದನ್ನ ಕೊನೆವರೆಗೂ ಮುಂದುವರಿಸ್ತಾನೆ ಇರಬೇಕು. ಮಾಮ, ನಾನ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ನ ಮೇಲೆ ಇದೆಯಪ್ಪ. ಮಾಮ, ಇಲ್ಲಿವರೆಗೂ ನಾನು ಭಕ್ತಿ ಮಾಡೋರ್ ಮೇಲೆ ತುಂಬಾನೇ ಮಾತಾಡಿದ್ದೀನಿ, ಅವ್ರಿಗೆ ಏನೇನೋ ಹೇಳಿದ್ದೀನಿ. ಆದ್ರೆ ಮಾಮ, ನಾನು ಇನ್ ಮುಂದೆ ಹೀಗೆಲ್ಲ ಮಾತಾಡೋದಿಲ್ಲ. ವೈದ್ಯ, ನಿನಗೆ ನನ್ನ ಆಶೀರ್ವಾದ ಇದೆ. ಅದಕ್ಕೆ ಇನ್ನು ನಿನಗೆ ಜೀವಮಾನದಲ್ಲಿ ಯಾವುದಕ್ಕೂ ಕಡಿಮೆ ಇರೋದಿಲ್ಲ. ನಿನ್ನ ಕೈಗುಣ ತುಂಬಾ ಚೆನ್ನಾಗಿದೆ. ಅದಕ್ಕಾಗಿ ನೀನು ನಿನ್ನ ಜೀವಮಾನ ಪೂರ್ತಿ ಬಡವ ಬಲ್ಲಿದರ ಸೇವೆ ಮಾಡೋದ್ರಲ್ಲಿ ಮಗ್ನನಾಗು. ಮಾಮ, ನನ್ಗೆ ಇನ್ನೊಂದು ಆಸೆ ಇದೆ. ಮಗಳೇ, ನೀನು ಮನೆಯ ಮಹಾಲಕ್ಷ್ಮಿ. ಹೇಳಮ್ಮ, ನಿನಗೆ ಮತ್ತೆ ಏನ್ ಬೇಕಾಗಿದೆ? ಮಾಮ, ನಾವು ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗ್ಬೇಕು ಅಂತ. ಮತ್ ಇವರು ನಮ್ ಜೊತೆ ಬರ್ಬೇಕು. ಮತ್ತೇನಪ್ಪ ವೈದ್ಯ, ಹೋಗೋಕಿಲ್ಲ ಅಂತ ಹೇಳ್ತೀಯಾ? ಇಲ್ಲ ಇಲ್ಲ, ನಾನು ಹೋಗ್ತೀನಿ ಮಾಮ. ಅವ್ರ ಜೊತೆ ನಾನು ಕೂಡ ಹೋಗ್ತೀನಿ ಮಾಮ. ಇಲ್ಲಿ ನೋಡಿ, ಅದ್ ಹೇಗೆ ಅಂತಂದ್ರೆ, ನಾವು ನಮ್ಮ ಕರ್ಮಗಳನ್ನ ಮಾಡ್ತಾ ಇರೋದು, ಅದನ್ನೆಲ್ಲ ಆ ಪಾಂಡುರಂಗನ ಪಾದಕ್ಕೆ ಅರ್ಪಿಸಿ ಬಿಡೋದಷ್ಟೇನೆ.
ಇದನ್ನ ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಎಲ್ಲದರ ಫಲವನ್ನ ಅವನು ತಾನಾಗಿಯೇ ನಮಗೆ ಕೊಡ್ತಾ ಇರ್ತಾನೆ. ಮಾಮ, ನಿಮ್ಮಿಂದ ನಮಗೆ ಜನ್ಮಗಳು ಉಪಕಾರ ಆಗಿದೆ ನೋಡಿ. ಸುಖವಾಗಿರಿ, ಎಲ್ರು ಚೆನ್ನಾಗಿರಿ. ನಾವು ಹೋಗಿ ಬರ್ತೀವಿ. ಮಾಮ, ನೀವು ಹೊರಡೋ ಮುಂಚೆ ದಯವಿಟ್ಟು ಮನೆಗ್ ಬನ್ನಿ. ಈಗ ಬೇಡಮ್ಮ ಮಗಳೇ, ಮುಂದಿನ ಸಲ ಬಂದಾಗ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಈಗ ನಾವಿನ್ನು ಹೊರಡ್ತೇವೆ. ಸುಖವಾಗಿರಿ. ಮಾಮ ಅವ್ರ ಈ ಭಾಗಕ್ಕೆ ಬಂದಿರ್ಲಿಲ್ಲ ಅಂತಂದ್ರೆ ನನ್ನಲ್ಲಿ ಬದಲಾವಣೆ ಆಗ್ತಾನೆ ಇರ್ಲಿಲ್ಲ. ನಂಗಂತೂ ಅನ್ಸುತ್ತೆ ಮಾಮ ನನ್ನನ್ನು ಬದಲಾವಣೆ ಮಾಡಕ್ ಇಲ್ಲಿಗೆ ಬಂದಿದ್ರು ಅಂತ. ನಾನು ನಿಮಗ್ ಬೇಡವಾದ್ನೆಲ್ಲ ಮಾತಾಡ್ದೆ, ತುಂಬಾನೇ ತೊಂದರೆ ಕೊಟ್ಟೆ. ಆದ್ರೆ ನಿಜ ಹೇಳ, ನಾನ್ ನಿಮ್ಮೆಲ್ರೂ ಸಲುವಾಗಿ ತುಂಬಾ ಕೆಲಸ ಮಾಡೋದಿದೆ, ಮತ್ತೆ ಹಾಗೆ ಮಾಡ್ತಾನೂ ಇದ್ದೆ. ಆದ್ರೆ ನಾನ್ ನಡ್ಕೊಂಡಿದ್ ರೀತಿ ಸರಿಯಾಗಿರ್ಲಿಲ್ಲ. ಈ ಕಾಲದಲ್ಲಿ ನನ್ನಿಂದ ಯಾರಿಗೋ ನನ್ನಿಂದ ತೊಂದರೆ ಆಗಿ ಅಪಮಾನ ಆಗಿದ್ರೆ, ನನ್ನಿಂದ ಅವಮಾನಗಳಾಗಿದ್ರೆ ನಾನು ನಿಜವಾಗ್ಲೂ ನೀವೆಲ್ರಿಗೂ ಕ್ಷಮೆ ಕೇಳ್ತೀನಿ. ಅಯ್ಯೋ ವೈದ್ಯರೇ, ನೀವ್ ಯಾಕೆ ಈ ತರ ಹೇಳ್ತಿದ್ದೀರಾ? ನೀವು ನಮ್ಮವ್ರೇ ಅಂತೀನಿ. ನಮ್ಮವರು ಹಿಂದೆ ಆಗಿರೋದ್ನೆಲ್ಲ ಮರ್ತು ಬಿಡ್ತಾರೆ. ಅರುಣ್ ಮಗನೇ, ನೀನೇನ್ ಕೆಲಸ ಮಾಡ್ತೀಯೋ ಅದಕ್ಕೆ ಮಾಮನ ಆಶೀರ್ವಾದ ಇದೆ. ನಾವು ನಮ್ಮ ಕೆಲಸಕ್ಕೆ ಕೃಪೆಯ ಜೊತೆ ಸೇರ್ತು ಅಂದ್ರೆ ಕೆಲಸ ತುಂಬಾ ಚೆನ್ನಾಗಾಗತ್ತೆ. ಈಗ ನಿನ್ನ ಕೈಗೆ ಇನ್ನೂ ಒಳ್ಳೆ ಕೈಗುಣ ಬರ್ಬೋದು. ಮಾಮ ಅವ್ರ ಆಶೀರ್ವಾದ ಸಿಕ್ಕಿದೆ ಅಲ್ವಾ? ಊರಲ್ಲಿರೋ ನಿಮ್ಗೆಲ್ರಿಗೂ ನಾನು ಮಾತು ಕೊಡ್ತೇನೆ, ಎಲ್ಲಿವರೆಗೂ ನನ್ನ ದೇಹದಲ್ಲಿ ಉಸಿರಾಟ ನಡೆಯುತ್ತೋ ಅಲ್ಲಿವರೆಗೂ ನಾನು ಇದೇ ಭಾಗದಲ್ಲಿ ಕೆಲಸ ಮಾಡ್ತೀನಿ. ನಾನ್ ದುಡ್ಡಿಗೋಸ್ಕರ ಕೆಲಸ ಮಾಡೋದೇ ಇಲ್ಲ. ಮತ್ತೆ ಇಲ್ಲಿಂದ ಮುಂದೆ ನಾನು ಯಾವುದೇ ಕೆಲಸ ಮಾಡ್ತೀನಲ್ಲ ಅದನ್ನೆಲ್ಲ ಮಾಮ ಅವ್ರ ಪಾದಕ್ಕೆ ಅರ್ಪಿಸ್ತೀನಿ. ಯಾಕೆ ಅಂತಂದ್ರೆ ಅದೆಲ್ಲ ಶ್ರೇಯಸ್ಸು ಸಿಗ್ತಾ ಇರೋದು ಅವರಿಂದ ಮಾತ್ರನೇ ಅಲ್ವಾ? ಅಯ್ಯೋ ವೈದ್ಯರೇ, ನೀವ್ ಈ ತರ ಹೇಳ್ತಿದ್ದೀರಾ? ನೀವ್ ಹೇಳಿದ್ ನೋಡಿ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ನನ್ ಮಗ ಊರಿನ ಜನರಿಗೋಸ್ಕರ ಕಷ್ಟಪಟ್ಟಿದ್ದಾನೆ. ಆದ್ರೆ ಅವನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಅವನ್ಗೆ ಎಲ್ರ ಬಗ್ಗೆನೂ ಯೋಚನೆ ಇದೆ. ರೀ, ನಾನೊಂದ್ ಹೇಳ, ನಾನ್ ಮೊದಲನೇ ಸಲ ನಿಮ್ಮನ್ ಈ ತರ ನೋಡ್ತಾ ಇರೋದು. ಈಗ ನನಗ್ ಒಂದೇ ಆಸೆ ಇರೋದು, ನಾವೆಲ್ಲರೂ ಸೇರಿ ಆಗಾಗ ಬಾಳು ಮಾಮನ್ ಭೇಟಿ ಆಗಕ್ ಹೋಗ್ಬೇಕು. ಹೌದು, ಮಾಮ ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲಿ ಹೋಗಿ ನಾವೆಲ್ಲರೂ ಅವ್ರ ಆಶೀರ್ವಾದ ಪಡೆಯೋಣ. ನಂದೊಂದು ಇಚ್ಛೆ ಇದೆ, ಈ ಊರಲ್ಲಿ ಯಾರು ಆರೋಗ್ಯ ಇಲ್ಲದೆ ಮಲ್ಕೋಬಾರ್ದು ಅಂತ. ಸಮಾಧಾನ ಸಮಾಧಾನ. ಸಮಾಧಾನವಾಗಿರಿ ವೈದ್ಯರೇ. ಬಾಳು ಮಾಮ ಅವರು ನಿಮ್ಮನ್ನ ಸರಿಯಾದ ದಾರಿ ಕರ್ಕೊಂಡ್ ಬಂದಿದ್ದಾರೆ.
ಮಾಮ ಹಾ ಏನು? ಮಾಮ ನೋಡಿ, ಬಿಸಿಲು ತುಂಬಾನೇ ಇದೆ. ಆದಷ್ಟು ಬೇಗ ಎಲ್ಲಾದ್ರೂ ನೆರಳಿನ ಜಾಗ ನೋಡ್ಕೋಬೇಕಲ್ವಾ? ಹೌದಪ್ಪ, ಅದಂತೂ ಇದ್ದೇ ಇದೆ. ಇಷ್ಟೊಂದು ವಸ್ತುಗಳನ್ನೆಲ್ಲ ಹೊತ್ಕೊಂಡು ತಿರುಗೋದು ತುಂಬಾ ಕಷ್ಟದ ಕೆಲಸ ಅಲ್ವಾ ನಮ್ಗೆ? ನಾವ್ ಯಾರಿಗಾದ್ರೂ ಕಾಯ್ಬೇಕಾಗುತ್ತೆ. ಮತ್ತೆ ದೂರದವರೆಗೂ ಎಲ್ಲೂ ನೀರು ಕಾಣಿಸ್ತಿಲ್ಲ. ಜಾನುವಾರುಗಳಿಗೆ ಗಂಟ್ಲು ಆರಿರ್ಬೇಕು ಅಲ್ವಾ? ಹೌದು ಮಾಮ, ನಾವು ಹೊರಟು ಎಷ್ಟು ಹೊತ್ತಾಯ್ತು, ಇನ್ನೂ ನಡೀತಾನೇ ಇದ್ದೀವಿ. ಹೌದು ಮಾಮ, ಜಾನುವಾರುಗಳಿಗೂ ನೀರು ಬೇಕಾಗಿದೆ. ಒಂದ್ ಕೆಲಸ ಮಾಡಿ, ಇಲ್ಲೇ ಎಲ್ಲಾದ್ರೂ ನೆರಳಿನ ಜಾಗ ನೋಡಿ ಬಿಡಾರವನ್ನ ಹಾಕ್ಬಿಡಿ. ಆದ್ರೆ ಮಾಮ, ನೀವು ದೇವ್ರ ಮುಂದೆ ಪ್ರಶ್ನೆ ಇಟ್ಟಿದ್ರಲ್ವಾ? ಅದೇನಂದ್ರೆ ನೀವ್ ಎಲ್ಲಿಗೆ ಹೋಗೋದು ಅಂತ ಹೇಳಿಲ್ಲ ನೋಡಿ. ಈಗಂತೂ ಇಲ್ಲ, ಬಿಡಾರ ಹಾಕ್ರಪ್ಪ, ಆಮೇಲೆ ನೋಡ್ಕೊಳ್ಳೋಣ. ನೋಡಿ, ನೀರು ಹುಡುಕಿ ಜಾನುವಾರುಗಳಿಗೆ ನೀರು ಕುಡಿಸಿ ಹೋಗಿ. ಆಯ್ತು ಮಾಮ. ಮಾಮ, ಈ ಬಯಲ್ ಸೀಮೆಯಲ್ಲಿ ಒಂದ್ ಪಕ್ಷಿನೂ ಸಹ ಕಾಣ್ತಾ ಇಲ್ಲ. ಅರೆ, ಪಕ್ಷಿ ಯಾಕಪ್ಪ ಬೇಕು? ಅಲ್ಲಿ ನೋಡು, ಜನ ಈ ಕಡೆನೆ ಬರ್ತಾ ಇದ್ದಾರೆ. ಮಾಮ, ನೀವು ಮತ್ತೆ ಇಲ್ಲಿ? ಏನಪ್ಪ ಲಕ್ಕಪ್ಪ, ನನ್ನನ್ನು ಗುರ್ತು ಹಿಡ್ದಿಯಾ? ಹೌದು ಮಾಮ, ನಿಮ್ಮನ್ನ ಹೇಗ್ ಮರಿತೀವಿ ನಾವು? ಚೆನ್ನಾಗಿದ್ಯಾ ಅಲ್ವಾ ಲಕ್ಕಪ್ಪ? ಅದೇನ್ ಹೇಳೋದು ಮಾಮ, ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತಿದೀವಿ. ಸರಿ, ಮತ್ತೆ ಬಿಡಾರನ ಇಲ್ಲೇ ಹಾಕ್ತೀರಾ? ಬಿಸಿಲಿನ ಬೇಗೆಗೆ ಇಲ್ಲೇ ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೀವಿ, ನೋಡೋಣ. ಮಾಮ, ನಾನು 4 ಜನ ಸೇರಿಸ್ಕೊಂಡು ಬಿಡಾರ ಹಾಕ್ತೀನಿ, ಮತ್ತೆ ಸ್ವಚ್ಛ ಕೂಡ ಮಾಡ್ತೀನಿ. ಅರೆ ಲಕ್ಕಪ್ಪ, ನಿನಗೂ ಬಿಸಿಲು ಹತ್ತುತ್ತೆ ಅಲ್ವಾ? ನೀನ್ ಯಾಕೆ ಅಷ್ಟೊಂದು ಕಷ್ಟ ತಗೋತೀಯ? ನನ್ನ ಜನ ಇದಾರಲ್ವಾ, ಅವ್ರು ಬಿಡಾರ ಹಾಕ್ತಾರೆ. ತುಂಬಾ ಒಳ್ಳೇದಾಯ್ತು ಮಾಮ ನಿಮ್ಮನ್ನ ಭೇಟಿ ಮಾಡಿ. ಹೇಳಿ, ಇನ್ನೇನ್ ಮಾಡೋದು ನಿಮ್ಗೋಸ್ಕರ? ಏನು ಮಾಡಬೇಡಪ್ಪ, ನೀನು ಭೇಟಿ ಆದೆ ಅಲ್ವಾ, ಅದೇ ದೊಡ್ಡದು ನೋಡು. ಮಾಮ, ನೀವ್ ಹೇಳಿ ಎಲ್ ಗುಡಿಸ್ಬೇಕು ಅಂತ, ನಾ ಚೆನ್ನಾಗ್ ಗುಡಿಸ್ಕೊಡ್ತೀನಿ. ಇದೆಂತ ವಿಷಯನಪ್ಪ? ಅದು ಅಲ್ದೆ ನೀವ್ ಇಷ್ಟು ದಿನಗಳ ಮೇಲೆ ಭೇಟಿ ಆಗಿದ್ದೀರಿ, ಆದ್ರೆ ಒಂಚೂರು ಹೊರಗಿನವರ ಹಾಗೆ ಅನಿಸ್ತಿಲ್ಲ ನೋಡಿ. ತುಂಬಾ ನಮ್ಮತನ ಅನಿಸ್ತಾ ಇದೆ. ಈ ಮಾಮನ ನೋಡಿ ನಿಮ್ಮ ಮುಖದಲ್ಲಿ ಆನಂದ ಚಿಮ್ಮುತ್ತಾ ಇದೆ. ಮತ್ತೆ ಸೇವೆ ಮಾಡೋದಿಕ್ಕೆ ಕೂಡ್ಲೇ ತಯಾರಾಗಿದ್ದೀರಿ. ಮಾಮ, ಬಹಳ ದಿನ ಆದ್ಮೇಲೆ ನಿಮ್ಮನ್ ಭೇಟಿ ಆಗಿರೋದು. ನನ್ಗಂತೂ ಮರ್ತೇ ಹೋಗಿತ್ತು ಮಾಮನ್ ಬಿಡಾರ ಎಲ್ಲಿದೆ ಅಂತ. ಅಲ್ಲಮ್ಮ ಮಗಳೇ, ನಾನು ಸ್ವಲ್ಪ ದೂರದ ಪ್ರದೇಶಕ್ಕೆ ಹೋಗಿದ್ದೆ. ಮಾಮ, ನೀವು ಈ ಭಾಗಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸರಿನಪ್ಪ. ಚಂದು, ದತ್ತು, ಬೇಗ ಬಿಡಾರ ಹಾಕ್ಬಿಡ್ರಪ್ಪ. ಇಲ್ಲಿ ನೋಡಿ, ತುಂಬಾ ತಡ ಮಾಡಬೇಡಿ. ಏನಪ್ಪ ಮಾರುತಿ, ಸುಮ್ನೆ ನೋಡ್ತಾ ಏನ್ ಕೂತ್ಕೊಂಡಿದ್ಯಾ? ಅವರಿಗೆ ಸಹಾಯ ಮಾಡಪ್ಪ. ಲಕ್ಕಪ್ಪ, ಬಾ ಕೂತ್ಕೋ. ಮಾಮ, ಮೊದ್ಲು ಇಲ್ಲಿ ಗುಡಿಸಿ ಸಾರಿಸ್ತೀನಿ, ಆಮೇಲೆ ಇಲ್ಲೇ ಹತ್ರ ಒಂದ್ ಕೆರೆ ಇದೆ, ಅಲ್ಲಿಗೆ ಹೋಗಿ ನೀರು ತಗೊಂಡ್ಬರ್ತೀನಿ. ಸರಿ ಆಯ್ತಮ್ಮ. ಅರೆ ಕೇಳ್ರಪ್ಪ, ಇವಳಿಗೆ ಕೊಡ ಬಿಂದಿಗೆ ಕೊಡಿ, ನೀರ್ ತರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಮಾಮ. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಮಾಮ.
ಏನ್ ಲಕ್ಕಪ್ಪ, ಹೇಗಿದ್ಯಾ? ಏನಿಲ್ಲ ಮಾಮ, ಮನೇಲೆಲ್ಲ ಚೆನ್ನಾಗಿದಾರಲ್ವಾ? ಎಲ್ಲ ಚೆನ್ನಾಗಿದೆ ಮಾಮ. ನಿಜ ತಾನೇ? ಆ, ಹೌದು ಮಾಮ, ಮತ್ತೆ ನಿಮ್ಮ ಆಶೀರ್ವಾದದಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದಾಯ್ತಲ್ಲ ಮತ್ತೆ, ಹೌದಲ್ವಾ? ನಿಮಗೆ ಏನಾದರೂ ಕೇಳೋದಿದ್ಯಾ? ಏನಮ್ಮ ಹುಡುಗಿ? ಇಲ್ಲ ಮಾಮ, ಏನು ಕೇಳೋದಿಲ್ಲ. ನಿಜವಾಗ್ಲೂ ಅಲ್ವಾ? ಇಲ್ಲಿ ನೋಡಿ, ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ. ಹೌದು ಮಾಮ, ಹಾಗೆಲ್ಲ ಏನಿಲ್ಲ. ಸರಿ, ಮತ್ತೆ ನಿಮ್ಗೆ ಯಾವಾಗ ಅನ್ಸುತ್ತೆ ಅಲ್ವಾ ನಮ್ಮಿಂದ ಈ ಕೆಲಸ ಆಗೋದಿಲ್ಲ, ಆಗ ಸಹಾಯ ಬೇಕು ಅನಿಸ್ದಾಗ ನನ್ನನ್ನು ಭೇಟಿ ಮಾಡಿ ಬಂದು ನಾನ್ ನಿಮ್ ಕೆಲಸವನ್ನ ಮಾಡ್ತೀನಿ. ನೀವು ನನ್ನ ಮುಗ್ಧ ಜನರಿದ್ದೀರಾ, ನೀವು ಮುಗ್ಧ ಭಕ್ತರು, ನಿಮ್ಮ ಕೆಲಸ ಮಾಡಬೇಕು ಅಲ್ವಾ? ಸರಿ, ಆಯ್ತು. ನೀವಿನ್ನು ಹೊರಡಿ. ನಿಮ್ಮ ಮನೆಯವರು ನಿಮ್ಮನ್ನ ಕಾಯ್ತಾ ಇರ್ಬೋದು. ಸರಿ ಮಾಮ. ಹಾ, ನೀವು ಎಲ್ಲ ಹೊರಡ್ರಪ್ಪ, ತುಂಬಾ ತಡ ಆಗಿದೆ ಅಲ್ವಾ? ಹೋಗ್ ಬನ್ನಿ. ಲಕ್ಕಪ್ಪ, ನನಗೆಲ್ಲ ಗೊತ್ತಿದ್ಯಪ್ಪ. ನೋಡೋಣ ಯಾವಾಗ ನಿಮ್ಮ ಬಾಯಿಂದ ಬರುತ್ತೆ ಅಂತ. ಅದ್ಕೆ ನನ್ನ ಒಬ್ಬಳನ್ನೇ ಬಿಟ್ಟು ನೀವ್ ಎಲ್ಲಿ ಹೋಗಿದ್ರಿ? ನನಗ್ ನಿಮ್ ಮೇಲೆ ಕೋಪ ಬಂದಿದೆ. ಏನಾಯ್ತು ಗೀತಾ? ನನ್ನ ಒಬ್ಬಳನ್ನೇ ಬಿಟ್ಟು ಎಷ್ಟೊತ್ತಿಂದ ಹೊರಗಡೆ ಹೋಗಿದ್ರಿ? ಅಯ್ಯೋ ಗೀತಾ, ನಮ್ಗೆ ಕೆಲ್ಸ ಇತ್ತು ಅಂತ ನಾವು ಹೊರಗಡೆ ಹೋಗಿದ್ವಿ. ಬೇಗ ಬರ್ಬೇಕು ಅಂತಾನೂ ಇದ್ವಿ. ಆದ್ರೆ ದಾರಿಲಿ ನಮ್ಗೆ ಬಾಳು ಮಾಮ ಅವ್ರು ಸಿಕ್ಕಿದ್ರು. ಯಾರು ಬಾಳು ಮಾಮ? ಅಯ್ಯೋ, ಬಾಳು ಮಾಮ ಅಂದ್ರೆ ದೇವ್ರು. ಮತ್ತೆ ಅಣ್ಣ, ನೀನ್ ನನ್ನನ್ನೇ ಕರ್ಕೊಂಡು ಹೋಗ್ಲಿಲ್ಲ? ನನ್ಗೂ ಹೋಗೋದಿದೆ. ಅದ್ಕೆ ನನ್ಗೂ ಕೂಡ ಹೋಗ್ಬೇಕನ್ನಿಸ್ತಿದೆ. ಬನ್ನಿ ಹೋಗೋಣ. ಈಗ ಆತರ ಎಲ್ಲ ಆಗೋದಿಲ್ಲ. ಯಾಕೆ? ಯಾಕಾಗಲ್ಲ? ಅದು ತುಂಬಾ ದೂರ ಇದೆ. ಮತ್ತೆ ಹೋಗೋಣ ಆಮೇಲೆ. ನಾವು ಅವಾಗ್ಲೇ ಹೊರಟಿದ್ವಿ, ಮತ್ತೆ ಇಷ್ಟೊತ್ತಾದ್ಮೇಲೆ ಇಲ್ಲಿಗೆ ಬಂದು ತಲುಪಿದೀವಿ. ಅಷ್ಟು ದೂರ ಇದೆ ಜಾಗ, ಗೊತ್ತಾ? ನೀನ್ ಊಟ ಮಾಡ್ದ್ಯಾ ಗೀತಾ? ಬುಟ್ಟಿಲಿ ರೊಟ್ಟಿ ಪಲ್ಯ ಎಲ್ಲ ಇಟ್ಟಿದ್ದೆ. ನಾನ್ ಸ್ವಲ್ಪ ತಿಂದಿದ್ದೀನಿ, ಆದ್ರೆ ನನಗ್ ಹಸುವಿರ್ಲಿಲ್ಲ. ಇನ್ಮೇಲೆ ನೀವ್ ಈ ತರ ನನ್ನ ಒಬ್ಬಳನ್ನೇ ಬಿಟ್ಟು ಹೊರಗೆ ಎಲ್ಲಿ ಹೋಗ್ಬೇಡಿ. ರಾತ್ರಿನೇ ಬರ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಮತ್ ಹೀಗಾಗದಿಲ್ಲ. ಮುಂಚೆ ಯಾವತ್ತಾದ್ರೂ ಹೀಗಾಗಿತ್ತಾ? ಅಣ್ಣ, ನನಗ ಅವನ್ ನೆನಪು ತುಂಬಾ ಆಗ್ತಿದೆ. ದೇವ್ರ ಹತ್ರ ಹೋಗಿ ತುಂಬಾ ದಿನಗಳಾಗಿದೆ ಅಮ್ಮ. ಅದೆಲ್ಲ ನನ್ ಕೇಳಲ್ಲ. ನನಗ ಅವ್ವ ಬೇಕು. ನನಗ ಅವ್ವ ಬೇಕು. ನೀನ್ ಅಳ್ಬೇಡ. ಅಲ್ಲಮ್ಮ, ನನಗೂ ಅಮ್ಮನ್ ನೆನಪಾಗ್ತಿದೆ. ತುಂಬಾನೇ ನೆನಪಾಗ್ತಿದೆ ಅಂತೀನಿ. ನಾನು ಅಮ್ಮನ್ಗೆ ಮಾತು ಕೊಟ್ಟಿದ್ದೀನಿ, ನಾನು ಗೀತಾನ ಚೆನ್ನಾಗಿ ನೋಡ್ಕೋತೀನಿ, ಒಳ್ಳೆ ಜೀವನ ಕೊಡ್ತೀನಿ ಅಂತ. ಅವಳು ಮದುವೆ ಮಾಡ್ತೀನಿ ಅಂತಾನೂ ಹೇಳಿದ್ದೀನಿ.
ನಾನೇನ್ ಮದ್ವೆ ಮಾಡ್ಕೊಳಲ್ಲ. ನಾನಂತೂ ಕೊನೆ ತನಕ ನಿಮ್ ಜೊತೆನೆ ಇರ್ತೀನಿ. ನೀನೀಗ ಒಳಗ್ ನಡಿ. ನನ್ನ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿಸ್ತೀನಿ. ಸರಿ ಆಯ್ತು, ನಾನು ಒಳಗಡೆ ಹೋಗ್ತೀನಿ. ಅದಕ್ಕೆ ನೀನ್ ಬೇಗ ಬಾ. ಅಲ್ಲಿವರೆಗೂ ನಾನು ಬಟ್ಟೆ ಮಡಿಸ್ತಾ ಇರ್ತೀನಿ. ಗೀತಾ, ನೀನು ತುಂಬಾ ಗುಣವಂತೆ. ಸರಿ, ನಾನು ಹೋಗ್ತೀನಿ. ರೀ, ನಾವು ಮಾಮನ್ ಮುಂದೆ ಇದನ್ನೆಲ್ಲ ಹೇಳಲೇಬೇಕಿತ್ತು ಅನ್ಸುತ್ತೆ. ಹೌದು, ನೀನ್ ಹೇಳಿದ್ ಸರಿಯಾಗಿದೆ. ಆದ್ರೆ ಇದನ್ನ ಹೇಗೆ ಹೇಳೋದು? ಮಾಮಂಗಂತೂ ಎಲ್ಲ ಕಾಣಿಸುತ್ತಲ್ವಾ, ಮತ್ ಯಾಕೆ ಹೇಳಲಿಲ್ಲ? ಇದಕ್ಕೇನು ಉಪಾಯ ಇಲ್ಲ ನೋಡು. ಅವಳಿಗೆ ಹುಚ್ಚಿಡ್ದಿದೆ. ಅವಳಿಗೇನಾದ್ರೂ ಗೊತ್ತಾಗುತ್ತಾ? ಇನ್ನು ಸಣ್ಣ ಮಕ್ಕಳು ಬುದ್ಧಿ ಇದೆ. ಇದಕ್ಕೆ ಮಾಮ ಆದ್ರೂ ಏನ್ ಮಾಡ್ಬೇಕು? ಅದ್ ಹಾಗಲ್ಲ ರೀ, ಅವ್ರ ಮುಂದೆ ಹೇಳಿದ್ರೆ ಏನಾದ್ರೂ ಉಪಾಯ ಸಿಕ್ತಿತ್ತೋ ಏನೋ ಅಂತ. ನೋಡೋಣ ಮಾಮ ಅವ್ರ ಮನ್ಸಲ್ಲಿ ಏನಿರ್ಬೋದು ಅಂತ. ಮಾಮ, ನಿಮ್ಮನ್ನೊಂದು ವಿಚಾರ ಕೇಳಲ್ಲ? ಬಾಪು, ನಿನಗ್ ಬೇಡದೇ ಇರೋ ವಿಚಾರನೆಲ್ಲ ಕೇಳೋ ರೂಢಿ ಆಗ್ಬಿಟ್ಟಿದೆ ಅಲ್ವಾ? ಹ, ಸರಿ ಕೇಳು. ಅರೆ, ನಾನು ಏನೋ ನಿನ್ನನ್ನು ಕೇಳ್ತಾ ಇದ್ದೀನಲ್ವಾ? ಹೌದಲ್ವಾ? ನಿನ್ನೆ ರಾತ್ರಿ ನೀವು ಲಕ್ಕಪ್ಪನ ಹತ್ರ ಎಷ್ಟೆಲ್ಲ ವಿಚಾರ ಕೇಳಿದ್ರಿ. ಅವನು ನಿಮ್ಮ ಹತ್ರ ಏನು ಹೇಳಲೇ ಇಲ್ಲ. ಎಲ್ಲನೂ ಚೆನ್ನಾಗಿದೆ ಅಂತಾನೆ ಹೇಳ್ದ. ಹೌದಲ್ವ ಮಾಮ? ನೀವು ಮನೆಯಲ್ಲಿ ಎಲ್ಲೋಗಿದ್ರು ಅಂತ ಕೇಳಿದ್ರೆ ಆದ್ರೂ ಸಹ ಅದನ್ನ ಹೇಳ್ತಿದ್ದ ಅವನು. ಸರಿ, ಅದಕ್ಕೆ ಅದು ಹಾಗಲ್ಲ ಮಾಮ. ನಮಗನ್ನಿಸ್ತು ನೀವು ಅಷ್ಟೊಂದು ಕೇಳ್ತಾ ಇದ್ದೀರಾ ಅಂದ್ಮೇಲೆ ಏನೋ ಇದೆ ಅಂತ. ಆದ್ರೆ ಆ ಲಕ್ಕಪ್ಪ ಮತ್ತೆ ಅವನು ಹೆಂಡತಿ ಏನು ಹೇಳಲೇ ಇಲ್ಲ. ಅದು ಹೇಗೆ ಅಂತಂದ್ರೆ, ನಾನಾಗೆ ಯಾರನ್ನಾದ್ರೂ ವಿಚಾರಿಸ್ತೀನಿ ಅಂತಂದ್ರೆ ಅದರಲ್ಲಿ ಯಾವ್ದಾದ್ರೂ ಕಾರಣ ಇರಬಹುದಲ್ವಾ? ಆದ್ರೆ ಮಾಮ, ನಿಮ್ಗೇನ್ ಕಾಣಿಸ್ತಾ ಇತ್ತು? ಈಗ ನಾನು ಹೇಳ್ತೀನಿ. ಮನೆಯಲ್ಲಿ ಅವನ ತಂಗಿ ಇದ್ದಾಳೆ. ಅವಳಿಗೆ ಹುಚ್ಚಿಡ್ದಿದೆ. ಅದಕ್ಕೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರಿಗೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಆ ತಂಗಿ ದೊಡ್ಡವಳಾಗಿ ವಯಸ್ಸಿಗೆ ಬಂದಿದ್ದಾಳೆ. ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇನು ಅಂತಂದ್ರೆ, ನಾನು ಏನು ವಿಷಯ ಅನ್ನೋದನ್ನ ಅವನ ಬಾಯಿಂದನೇ ಕೇಳಬೇಕಾಗಿತ್ತು. ಆಗ ನಿಖರವಾಗಿ ಏನಾಗಿದೆ ಅಂತ ಗೊತ್ತಾಗ್ತಿತ್ತು. ಆದ್ರೆ ಮಾಮ, ಇದನ್ನೆಲ್ಲ ಅವನು ನಿಮಗೆ ಹೇಳ್ಬೇಕಾಗಿತ್ತು. ನೀವು ಅದಕ್ಕೆ ಅವನಿಗೆ ಉಪಾಯ ಹೇಳ್ತಾ ಇದ್ರಿ. ಹೌದು ನೋಡು. ಆದ್ರೆ ಅವನಿಗೆ ಅನ್ಸಿರ್ಬೇಕು ಮಾಮ ಅವರಿಗೆ ಸುಮ್ಮನೆ ಯಾಕೆ ತೊಂದರೆ ಕೊಡಬೇಕು ಅಂತ. ಇಲ್ಲ, ಅವನಿಗೆ ಹೀರ್ಬೋದು ನನ್ನ ತಂಗಿಗೆ ಹುಷಾರೇ ಆಗೋದಿಲ್ಲ ಅಂತ. ಮಾಮ, ಅದೇಗಾಗತ್ತೆ? ಹೌದಲ್ವ ಮಾಮ? ನೀವೊಂದು ವಿಷಯನ ಕೈಗೆ ತಗೊಂಡ್ರಿ ಅಂತಂದ್ರೆ ಅದು ಪೂರ್ತಿ ಆಗೋದಿಲ್ವೇನು? ಇದುವರೆಗೂ ಅದು ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗಳಲ್ಲೆಲ್ಲ ಅಂತ ಪರಿಸ್ಥಿತಿಗಳನ್ನ ಆಗೋ ರೀತಿ ಮಾಡಿದ್ದೀರಾ ನೀವು. ಅಂಥದ್ರಲ್ಲಿ ಇದು ಎಷ್ಟು ಚಿಕ್ಕ ಸಮಸ್ಯೆ ನಿಮ್ಗೆ, ಅದ್ ನಿಮ್ಗೆ ಆಗೋದಿಲ್ವಾ ಮಾಮ? ಕೇಳ್ರಪ್ಪ, ಅದು ಹೇಗಿರುತ್ತೆ ಅಂತಂದ್ರೆ, ಒಂದು ಸಲ ದೇವರ ಮುಂದೆ ಹೋದ್ರೆ ಅವನು ಮುಂದೆ ಹೇಳಬೇಕಾಗುತ್ತೆ, ಕೇಳಬೇಕಾಗುತ್ತೆ. ಇಲ್ಲ ದೇವರೇ ಬಂದು ನಿಮ್ಮ ಬೆನ್ನು ಬೀಳ್ತಾನ, ಇಲ್ಲಪ್ಪ ನೀನ್ ನನ್ನನ್ನ ಏನಾದ್ರೂ ಕೇಳು, ಅದು ಹಾಗೆಲ್ಲ ಆಗೋದಿಲ್ಲ. ಒಂದು ಸಲ ದೇವರ ಮುಂದೆ ಹೋದ ಮೇಲೆ ನಾಚಿಕೆ ಪಡೆದ ಎಲ್ಲವನ್ನ ದೇವರ ಮುಂದೆ ಹೇಳ್ಬಿಡ್ಬೇಕು. ಆದ್ರೆ ಮಾಮ, ಇವತ್ತಿಲ್ಲ ನಾಳೆ ಅವ್ರು ಇಲ್ಲಿಗೆ ಬರ್ಬೋದಲ್ವಾ? ಬರ್ಬಹುದು. ಆದ್ರೆ ಹೇಗಂದ್ರೆ, ನಮ್ಮ ಜನ ಅಂತ ಯೋಚನೆ ಆಗುತ್ತೆ ನನಗೆ.
ಈಗ ಈ ಜನ ಏನ್ ಮಾಡ್ತಾರೆ, ಎಲ್ಲಾದ್ರೂ ಹರಕೆ ಕಟ್ಕೋತಾರೆ, ಈ ದೇವರನ್ನ ಪೂಜೆ ಮಾಡು, ಆ ದೇವರನ್ನ ಪೂಜೆ ಮಾಡು ಅಂತ ಹಾಗೆ ಮಾಡ್ತಾ ಸುಮ್ನೆ ಸಮಯ ಕಳೀತಾರೆ. ಮಾಮ, ಇಲ್ಲಿ ನಡೆದಾಡೋ ದೇವ್ರು ಕೇಳಿದ್ರು ಕೂಡ ಅವ್ನು ಹೇಳೋಕ್ ತಯಾರೇನೇ ಇಲ್ಲ. ಏನ್ ಮಾಡೋದಪ್ಪ, ಈ ಜನರಿಗೆ ಏನ್ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಗೀತಾ, ಆ ತಲೆ ಅಲ್ಲಾಡಿಸ್ಬೇಡ, ಹಾ ಸುಮ್ನೆ ಕೂತ್ಕೋ ಸ್ವಲ್ಪ ಹೊತ್ತು. ಮನೇಲಿ ಯಾರಾದ್ರೂ ಇದ್ದೀರಾ? ಹೌದು, ಒಳಗ್ ಬನ್ನಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಇಲ್ಲ ಕೂತ್ಕೊಳ್ಳಲ್ಲ. ನನ್ಗೆ ಈಗ ಗೊತ್ತಾಯ್ತು ಬಾಳು ಮಾಮ ಅವ್ರು ಬಂದಿದ್ದಾರೆ ಅಂತ. ನಿಜನಾ? ಹೌದಮ್ಮ, ಊರ್ ಹೊರಗೆ ಇಲ್ಲೇ ಬಿಡಾರ ಹಾಕಿದ್ದಾರೆ. ಅಬ್ಬಾ, ನಮ್ಮ ಅದೃಷ್ಟ ಕುಲಾಯಿಸಿದೆ. ಯಾವಾಗ ಬಾಳು ಮಾಮ ಅವ್ರ ಬಿಡಾರಕ್ ಹೋಗ್ತೀನೋ ಅನ್ನಿಸ್ತಿದೆ. ನಾವಂತೂ ಮಾಮ ಅವ್ರನ್ನ ಭೇಟಿ ಮಾಡಿ ಬಂದ್ವಿ. ನೀವ್ ಇದೇನ್ ಹೇಳ್ತಾ ಇದ್ದೀರಾ? ಗೀತನ್ ಯಾಕೆ ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ? ನಾವು ನಮ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ವಿ, ಅಲ್ಲೇ ಮಾಮನ್ ಭೇಟಿ ಆಯ್ತು. ಮತ್ತೆ ಗೀತಾಳನ್ ಹೇಗ್ ಕರ್ಕೊಂಡು ಹೋಗೋದ್ ಮಾಮ ಹತ್ರ? ಅವ್ರಿಗೆ ಏನಂತ ಹೇಳೋದು? ಅಲ್ವೇ, ನೀನ್ ಹಾಗ್ಯಾಕೆ ಹೇಳ್ತೀಯಾ? ನನ್ ಮಾತನ್ ಕೇಳು. ಗೀತಾನ ಮಾಮ ಅವ್ರ ಹತ್ರ ಕರ್ಕೊಂಡು ಹೋಗು. ಅವಳು ಪೂರ್ತಿಯಾಗಿ ಹುಷಾರಾಗ್ತಾಳೆ. ಹೋಗೋಣ ಅಂದ್ರೆ ನಾವ್ ಇವತ್ತೇ ಬಂದಿದೀವಿ. ಒಂದ್ಸಲ ಮಾಮನ ಹತ್ರ ಮಾತಾಡ್ ಆಮೇಲೆ ಹೋಗ್ತೀವಿ. ನಾವಂತೂ ಇವತ್ತೇ ಮಾಮ ಅವ್ರ ಹತ್ರ ಹೋಗ್ತೀವಿ. ಮಾಮ ಅವ್ರ ತಗೋತೀವಿ. ಅದಕ್ಕೆ ನಾವು ಬಂದಿದ್ದು ನಿಜಾನ ಅಂತ ಕೇಳೋಕೆ. ನಿಜ ತಾನೇ? ಸರಿ ಇಲ್ಲಕ್ಕಪ್ಪ, ನಾವಿನ್ನು ಹೊಡ್ತೀವಿ. ಆಯ್ತು. ಏನಾದ್ರೂ ಸಂದೇಶ ಇದೆಯಾ ಮಾಮ ಅವ್ರಿಗೆ? ಏನೂ ಇಲ್ಲ. ಸರಿ, ಏನಾದ್ರೂ ತರಬೇಕಿದ್ಯಾ? ಇಲ್ಲ, ಏನಿಲ್ಲ. ಆಯ್ತು, ನಾವಿನ್ ಬರ್ತೀವಿ. ಇದೇನ್ರಪ್ಪ, ನೀವೆಲ್ರೂ ಹೀಗ್ ಖಾಲಿ ಕೈಯಲ್ಲಿ ಬಂದಿದ್ದೀರಾ? ಹಾ, ಅರೆ ಬರ್ಬೇಕಾದ್ರೆ ದೇವ್ರಿಗೆ ಅಂತ ಏನಾದ್ರೂ ತಗೊಂಡ್ ಬರ್ಬೇಕು. ನೀವು ದೇವ್ರಿಗೇನು ಅರ್ಪಣೆ ಮಾಡ್ಲಿಲ್ಲ ಅಂತಂದ್ರೆ ದೇವ್ರಾದ್ರೂ ನಿಮ್ಗೇನು ಕೊಡ್ಬೇಕು ಹೇಳಿ? ದೇವ್ರಿಗೆ ನಿಮ್ ಭಕ್ತಿ ಬೇಕೇ ಬೇಕು. ಆದ್ರೆ ಈಗ ಹೇಳಿ, ನೀವು ಊಟ ಮಾಡ್ತಿರೋ ಇಲ್ವೋ? ಒಳ್ಳೆ ಬಟ್ಟೆಗಳನ್ನ ತೊಡ್ತಿರೋ ಇಲ್ವೋ? ದುಡ್ಡು ಗಳಿಸ್ತಿರೋ ಇಲ್ವೋ? ಅರೆ, ನಿಮ್ಗೆ ಹೇಗ್ ಬೇಕು ಬೇಡಗಳಿರುತ್ತೋ ಹಾಗೆ ದೇವ್ರಿಗೂ ಇರುತ್ತೆ. ದೇವ್ರಿಗೆ ನೀವೇನಾದ್ರೂ ಕೊಡೋದು ಅಂತ ಇರುತ್ತೆ, ಆಗ ದೇವ್ರು ನಿಮಗ್ ಕೊಡ್ತಾನೆ. ಅದಕ್ಕೆ ದೇವ್ರ ಮುಂದೆ ದೀಪ ಹಚ್ಚಿರ್ಬೇಕು. ದೇವ್ರಿಗೆ ಯಾವಾಗ್ಲೂ ನೈವೇದ್ಯ ಮಾಡ್ತಿರ್ಬೇಕು. ಹೂವಿನ ಮಾಲೆ, ಹಣ್ಣು ಎಲ್ಲ ಅರ್ಪಣೆ ಮಾಡ್ಬೇಕು. ಬಟ್ಟೆನೂ ತರ್ಬೇಕು ದೇವ್ರಿಗೆ. ನೀವೇನಾದ್ರೂ ಕೊಡೋದ್ ಬೇಡವಾ ದೇವ್ರಿಗೆ? ಮುಂದಿನ ಸಲ ಬರ್ಬೇಕಾದ್ರೆ ನೀವು ದೇವ್ರಿಗೋಸ್ಕರ ಏನಾದ್ರೂ ತಗೊಂಡ್ ಬನ್ನಿ. ಆಗ ದೇವ್ರು ನಿಮ್ಮನ್ನ ನೋಡ್ತಾನೆ. ಹೋಗ್ ಬನ್ನಿ. ಅಣ್ಣ ಅಣ್ಣ ಅಣ್ಣ,
ಅಣ್ಣ ನನ್ಗೆ ಊರೊಳಗೆ ಹೋಗೋದಿದೆ. ಯಾಕೆ? ನಾನು ಹೋಗ್ಬೇಕು. ಅಯ್ಯೋ, ಆದ್ರೆ ಏನಕ್ಕೆ? ನನ್ನ ಆಟ ಸಾಮಾನ್ ತಗೊಳ್ಳೋದಿದೆ ಅಲ್ವಾ. ಸರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಗೀತಾ, ನಾನು ಕೂಡ ಹೋಗಿ ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ. ಹಾ. ರೀ, ಸ್ವಲ್ಪ ನಿಂತ್ಕೊಳ್ಳಿ. ಏನಾಯ್ತು? ಇದಿನ್ನು ಎಷ್ಟು ದಿನ ಹೀಗೆ ನಡೆಯುತ್ತೆ? ಇದಕ್ಕೇನಾದ್ರೂ ಉಪಾಯ ಹುಡುಕ್ಬೇಕಲ್ವಾ? ನಾವಿರೋವರೆಗೂ ಹೇಗೋ ನಡೆಯುತ್ತೆ. ಆಮೇಲೆ ಗೀತನ್ ಗತಿ ಏನಾಗ್ಬೇಕು? ಏನ್ ಮಾಡ್ಬೇಕು ಅಂತೀಯ? ಹೊರಗಡೆ ಎಲ್ಲಾದ್ರೂ ಏನಾದ್ರು ವಿಚಾರಿಸ್ ನೋಡಿ, ಏನಾದ್ರೂ ಆಗತ್ತಾ ಅಂತ. 4 ಜನರನ್ನ ವಿಚಾರಿಸಿದ್ರೆ ಅವ್ರಿಗೂ ಈ ತರ ಅನುಭವ ಏನಾರು ಆಗಿರ್ಬಹುದಲ್ವಾ? ನಾವು ವೈದ್ಯರಿಗೆ, ಹಕೀಮರಿಗೆ ಎಲ್ಲರಿಗೂ ತೋರ್ಸಾಗಿದೆ, ಏನು ಉಪಯೋಗ ಆಗ್ಲಿಲ್ಲ. ಸರಿ, ನಾನು ಊರ್ಗ್ ಹೋದಾಗ ಯಾರನ್ನಾದ್ರೂ ವಿಚಾರಿಸಿ ನೋಡ್ತೀನಿ. ಹೌದೌದು, ನೀವು ಬೇಗ ಹೋಗಿ ಬೇಗ ಬನ್ನಿ. ಅವಳಗ್ ನೋಡಿದ್ರೆ ನನಗೆ ಹೊಟ್ಟೆಲೆಲ್ಲ ಸಂಕಟ ಆಗತ್ತೆ. ನೀನ್ ಈ ತರ ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲ. ಗೀತಾಗೆ ಏನಾದ್ರೂ ಮಾಡಿ ಸರಿ ಮಾಡ್ತೀನಿ. ಸರಿ, ನಾನು ಹೋಗ್ತೀನಿ. ಗೀತಾ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ. ನೀನು ಅತ್ತಿಗೆ ಜೊತೆ ಇರು. ಇಲ್ಲ, ನಾನು ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ನನಗೆ ಗೊತ್ತಿದೆ, ನಾನು ಈಗಲೇ ಬರ್ತೀನಿ. ನಾನು ಬರ್ತೀನಿ ಅಣ್ಣ, ನಾನು ಬರ್ತೀನಿ. ಗೀತಾ, ನಾನು ಬರ್ತೀನಿ. ಹಾಗೆಲ್ಲ ಅಳಬಾರ್ದಮ್ಮ. ನನಗೂ ಹೋಗೋದಿದೆ. ಹಾಗೆಲ್ಲ ಅಳಬಾರ್ದು. ಕಣ್ವರ್ಸ್ಕೋ ಸ್ವಲ್ಪ. ಒಳ್ಳೆಯವಳಲ್ವಾ ನೀನು? ನನಗೂ ಅಳ್ಬಾರ್ದು. ಹೋಗೋದಿದೆ. ಕುರಿಗಳಿಗೆ ನೀರು ಬೆಳೆಸ್ಬೇಡಪ್ಪ. ಮಾಮ, ಹಾ, ಅದು ಕುರಿಗಳನ್ನ ಮೇಯಿಸೋದಕ್ಕೆ ಕರ್ಕೊಂಡು ಹೋಗೋದಿತ್ತು. ಅರೆ, ಈ ಎಲೆಗಳನ್ನು ಹಾಕಿದ್ಯಾ ಅಲ್ವಾ? ಮತ್ತೆ ಸ್ವಲ್ಪ ಹೊತ್ನಲ್ಲಿ ಹೋಗ್ಬೋದು. ಮಾಮ, ಈ ಕುರಿಗಳನ್ನೆಲ್ಲ ಮೇಯ್ಸಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದೂ ಗೊತ್ತಾಗ್ತಿಲ್ಲ. ಬಾಪು, ನಿನ್ಗೇನ್ ತಲೆ ಇದೆಯೇನಪ್ಪ? ಅಥವಾ ನೀನ್ ಬಿಡಾರದಲ್ಲಿ ಹೊಸಬನ? ಹೋಗಪ್ಪ, ಇಷ್ಟೊಂದು ಗೋಮಾಳಗಳಿವೆ, ಎಲ್ಲಿ ಬೇಕಾದ್ರೂ ಮೇಯಿಸ್ಬೋದು. ಸುಮ್ನೆ ಇಲ್ದೇ ಇರೋ ಪ್ರಶ್ನೆ ಕೇಳ್ತಿಯಲ್ಲ, ಎಲ್ಲಿ ಮೇಯಿಸ್ಬೇಕು ಅಂತ. ಏನಮ್ಮ ಗೋದ, ಈಗ ಹೇಗಿದ್ಯಮ್ಮ? ತುಂಬಾ ದಿನ ಆದ್ಮೇಲೆ ಈ ಮಾಮನ್ ನೆನಪಾಗಿದೆ. ಮಾಮ, ನಿಮ್ ಬಿಡಾರ ಎಲ್ಲಿತ್ತು ಅನ್ನೋದೇ ಗೊತ್ತಿರ್ಲಿಲ್ಲ ನೋಡಿ. ಅದ್ರಲ್ಲೇನು ಮಹಾ, ಯಾರನ್ನು ಬೇಕಾದ್ರೂ ಕೇಳಬಹುದು. ಕೇಳಿದ್ದಿದ್ರೆ ಯಾರು ಬೇಕಾದ್ರೂ ನೀನ್ ಕರ್ಕೊಂಡ್ ಬಂದ್ ಬಿಡ್ತಾ ಇದ್ರಲ್ವಾ? ಏನಪ್ಪ ಮಾದ್ಯ? ಮಾಮ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಗಿ ಕೂಡ್ಲೇ ಬಂದೆ ನಾನು ಇಲ್ಲಿಗೆ. ನೀವು ಯಾವಾಗ ಬರ್ತೀರೋ, ಇಲ್ಲಿ ಬಿಡಾರ ಯಾವಾಗ ಆಗ್ತಿರೋ ಅಂತ ಕಾಯ್ತಾ ಇದ್ವಿ ನಾವಂತೂ. ಮಾಮ, ನಿಮ್ಗೋಸ್ಕರ ರೊಟ್ಟಿ ಪಲ್ಯ ಮಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಮ್ಮ ಹುಡುಗಿ, ಇದರ ಅವಶ್ಯಕತೆ ಏನಿತ್ತು? ನೀವು ಇಷ್ಟೊಂದು ಪ್ರೀತಿಯಿಂದ ಈ ಮಾಮನನ್ನ ಭೇಟಿ ಆಗಕ್ ಬಂದಿದ್ದೀರಿ, ಅಷ್ಟೇ ಸಾಕಾಗಿತ್ತಲ್ವಾ? ಚಂದು, ಅದನ್ನ ತಗೊಳಪ್ಪ. ಮಾಮ, ನನ್ಗೊಂದು ಹೇಳೋದಿತ್ತು. ಹೇಳಮ್ಮ. ಮಾಮ, ನಮ್ಮ ಅಂಗಳದಲ್ಲಿ ದಿನಾ ರಾತ್ರಿ ಒಂದು ಹಾವು ಬಂದು ಕೂತ್ಕೊಳ್ಳುತ್ತೆ.
ಅದ್ ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆದ್ರೆ ನನಗ್ ತುಂಬಾ ಭಯ ಆಗುತ್ತೆ. ಹೌದು ಮಾಮ, ಈಗ ನಾವೇನ್ ಮಾಡ್ಬೇಕು ಅನ್ನೋದು ನೀವೇ ಹೇಳಿ. ಅರೆ ಯೋಚನೆ ಯಾಕೆ ಮಾಡ್ತೀರಾ ನೀವು? ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅದು ಬರುತ್ತೆ. ಹಾ, ನೀವ್ ಯಾಕೆ ಹೆದರ್ಕೋತೀರಾ? ಸರಿ, ನಿನಗೆ ಭಯ ಆಗುತ್ತಲ್ವಾ? ಒಂದು ಕೆಲಸ ಮಾಡಿ, ನಾನು ನಿಮಗೆ ಭಂಡಾರವನ್ನ ಕೊಡ್ತೀನಿ, ಅದನ್ನ ನೀವು ಅದರ ಮೇಲೆ ಹಾಕಿ. ಆಗ ಅದು ನಿಮಗೆ ಕಾಣೋದಿಲ್ಲ. ಬನ್ನಿ ಮುಂದೆ.